ರಶ್ಮಿಕಾ ವಿಜಯ್ 7 ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆಗಿದ್ದಾರೆ. ಹಾಗಾದ್ರೆ ಇಬ್ಬರ ನಡುವೆ ಪ್ರೀತಿ ಹುಟ್ಟಿದ ಯಾವಾಗ, ಮನೆಯವರನ್ನ ಒಪ್ಪಿಸಿದ ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಒಬ್ಬೊಬ್ರು ಒಂದೊಂದು ರೀತಿಯ ಕಥೆಗಳನ್ನ ಕಟ್ತಾರೆ. ಆದ್ರೆ ಅಸಲಿಗೆ ನಡೆದದ್ದೇನು? ಎಷ್ಟು ವರ್ಷದ ಪ್ರೀತಿ? ಇದೆಲ್ಲದರ ಕುರಿತು ವಿಜಯ್ ದೇವರಕೊಂಡ ಸೋದರ ಮಾವ ಮಾತನಾಡಿದ್ದಾರೆ. ರಶ್ಮಿಕಾ ವಿಜಯ್ ಪ್ರೀತಿ, ಪ್ರೇಮ, ವೃತ್ತಿ, ಮದುವೆಯವರೆಗೂ ಎಳೆ ಎಳೆಯಾಗಿ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ವಿಜಯ್ ಸೋದರ ಮಾವ ಯಶ್ ಹೇಳೋದೇನು ಬನ್ನಿ ನೋಡೋಣ. ವಿಜಯ್ ರಶ್ಮಿಕಾ ಮದುವೆ ಸತ್ಯ, ಹೊರಬಿತ್ತು ನಿಜವಾದ ಪ್ರೇಮ್ ಕಹಾನಿ. 7 ವರ್ಷದ ವಿರುಷ್ ಸೀಕ್ರೆಟ್ ಲವ್. ರಶ್ಮಿಕಾ ಈಗ ವಿಜಯ್ ಮನೆಗೆ ರಾಣಿ. ರಶ್ಮಿಕಾ ವಿಜಯ್ ಮದುವೆಯಾಗುವ ಮೂಲಕ ಭರ್ತಿ 1 ತಿಂಗಳಿಂದ ಟ್ರೆಂಡಿಂಗ್ ನಲ್ಲಿದ್ದಾರೆ. ಈ ಸಾಲಿನ ಬಿಗ್ ಮ್ಯಾರೇಜ್ ಪಟ್ಟಿಯಲ್ಲಿ ಸೇರಿರುವ ರಶ್ಮಿಕಾ ವಿಜಯ್ ವಿವಾಹದ ಬಳಿಕ ಇಬ್ಬರ ಪ್ರೀತಿ, ಮದುವೆ ಹಾಗೂ ಎರಡೂ ಕುಟುಂಬಸ್ಥರ ನಡುವಿನ ಒಡನಾಟ ಭಾರಿ ಚರ್ಚೆಯಾಗುತ್ತಿದೆ. ಅದರಲ್ಲೂ ವಿಜಯ್ ತಾಯಿ ಮಾಧವಿ ಹಾಗೂ ರಶ್ಮಿಕಾ ನಡುವಿನ ಅತ್ತೆ ಸೊಸೆ ಸಂಬಂಧವಂತೂ ಭಾರಿ ಚರ್ಚೆ ಆಗ್ತಿದೆ. ಇದೀಗ ಮದುವೆ ಕುರಿತಾದ ಎಲ್ಲಾ ಅಂತೆ ಕಂತೆಗಳಿಗೂ ತೆರೆ ಬೀಳುವ ಸಮಯ. ಖುದ್ದು ವಿಜಯ್ ಸೋದರ ಮಾವ ಯಶ್ ರಂಗಿನೇನಿ ಸಂದರ್ಶನವೊಂದರಲ್ಲಿ ಮಾತನಾಡಿ ಕೆಲ ಕುತೂಹಲವನ್ನ ತಣಿಸಿದ್ದಾರೆ. ಅಸಲಿಗೆ ವಿಜಯ್ ಮದುವೆಯೇ ಬೇಡವೆಂತಿದ್ರಂತೆ. ಆದ್ರೆ ರಶ್ಮಿಕಾ ಪ್ರೀತಿಗೆ ಕರಗಿದ ವಿಜಯ್ ಮದುವೆ ಆದ್ರೆ ರಶ್ಮಿಕರನ್ನೇ ಆಗೋದು ಅನ್ನೋ ಗಟ್ಟಿ ತೀರ್ಮಾನಕ್ಕೆ ಬಂದಿದ್ರಂತೆ. ಅಂದಹಾಗೆ ರಶ್ಮಿಕಾರನ್ನ ಪ್ರೀತಿಸುತ್ತಿರುವ ವಿಚಾರವನ್ನ ವಿಜಯ್ ಮೊದಲು ಹೇಳಿದ್ದು ತಾಯಿಗೆ. ಅದಕ್ಕೂ ಮುನ್ನ ರಶ್ಮಿಕಾರನ್ನು ಬಲ್ಲ ವಿಜಯ್ ಅಮ್ಮ ಮಾಧವಿ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರಂತೆ. ಅಲ್ಲಿಂದ ಮನೆಯವರ ಒಪ್ಪಿಗೆ ಮೇರೆಗೆ ಇಬ್ರು ಪರಸ್ಪರ ಅನೇಕ ವರ್ಷಗಳು ಪ್ರೀತಿಸುತ್ತಾ ಬಂದಿದ್ರು. ಇದೀಗ ಸರಿಯಾದ ಸಮಯ ನೋಡಿ ಮದುವೆ ಆಗಿದ್ದಾರೆ ಎಂದಿದ್ದಾರೆ ಯಶ್ ರಂಗಿನೇನಿ. ಅಂದಹಾಗೆ ಯಶ್ ರಂಗಿನೇನಿ ನಿರ್ಮಾಪಕರಾಗಿದ್ದು ವಿಜಯ್ಗೆ ಪೆಳ್ಳಿ ಚೂಪಲು ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ಅಂದಹಾಗೆ ವಿಜಯ್ ರಶ್ಮಿಕಾರನ್ನ ಮದುವೆ ಆಗಲು ನಿರ್ಧರಿಸಿದಾಗ ಒಂದೇ ಫೀಲ್ಡ್ ನಲ್ಲೇ ಮದುವೆ ಯಾಕೆ ಎಂಬ ಕುಟುಂಬದಲ್ಲಿ ಎದುರಾಗಿತ್ತಂತೆ. ಆದ್ರೆ ರಶ್ಮಿಕಾ ವಿಜಯ್ ಇಡೀ ಕುಟುಂಬಕ್ಕೆ ಪರಿಚಯವಾದ ಬಳಿಕ ಮನೆಯವರ ಅಭಿಪ್ರಾಯ ಬದಲಾಗಿದೆ ಎಂದಿದ್ದಾರೆ ಯಶ್ ರಂಗಿನೇನಿ. ವಿಜಯ್ ಹಾಗೂ ರಶ್ಮಿಕಾ ನಡುವೆ ಡಿಯರ್ ಕಾಮ್ರೇಡ್ ಚಿತ್ರ ಮಾಡುವಾಗಲೇ ಪ್ರೇಮಾಂಕುರವಾಗಿತ್ತು ಎನ್ನಲಾಗಿದೆ. ಅಂದಹಾಗೆ ವಿಜಯ್ ರಶ್ಮಿಕಾ ಡೆಸ್ಟಿನೇಷನ್ ವೆಡ್ಡಿಂಗ್ ಆಗಿದ್ದು ವಿವಾಹ ಇಡೀ ದೇಶದಾದ್ಯಂತ ಸುದ್ದಿಯಾಗಿದೆ. ಅಸಲಿಗೆ ಮದುವೆ ಯೋಜನೆ ಹಾಗೂ ತಯಾರಿಯ ಪೂರ್ತಿ ಕ್ರೆಡಿಟ್ ಅನ್ನ ವಿಜಯ್ ಅಮ್ಮ ಮಾಧವಿಗೆ ಕೊಟ್ಟಿದ್ದಾರೆ ಯಶ್ ರಂಗಿನೇನಿ. ಮದುವೆ ಪ್ರವಾಸದಂತೆ ಭಾಸವಾಗಿತ್ತು. ಎಲ್ಲ ಜವಾಬ್ದಾರಿಯನ್ನ ವಿಜಯ್ ಅಮ್ಮ ವಹಿಸಿಕೊಂಡಿದ್ರು. ಉತ್ತಮವಾಗಿ ನಡೆದಿದೆ. ಅತಿಥಿಗಳಿಗೆ ಪ್ರತಿದಿನ ಅಡ್ವೆಂಚರ್ಗಳಿದ್ವು. ಮದುವೆ ಸಂಭ್ರಮವನ್ನ ಹಾಲಿಡೇ ತರ ಎಂಜಾಯ್ ಮಾಡಿದ್ದೇವೆ ಎಂದಿದ್ದಾರೆ. ಹೀಗೆ ರಶ್ಮಿಕಾ ವಿಜಯ್ ಮದುವೆ ಇಂಚಿಂಚು ವಿವರವನ್ನ ವಿಜಯ್ ಸೋದರ ಮಾವ ಇದೀಗ ಹೇಳಿಕೊಂಡಿದ್ದಾರೆ. ಭರ್ತಿ 1 ವಾರ ಕಾಲ ನಡೆದ ವಿಜಯ್ ರಶ್ಮಿಕಾ ಮದುವೆಗೆ 16 ಕೋಟಿ ಖರ್ಚಾಗಿದೆ. ಉದಯಪುರದಲ್ಲಿ ಫೆಬ್ರವರಿ 26ಕ್ಕೆ ಮದುವೆ ನಡೆದಿದೆ. ಹೈದರಾಬಾದ್ನಲ್ಲಿ ಆರತಕ್ಷತೆ ನಡೆದಿತ್ತು. ಇದೀಗ ಮದುವೆ ಸಂಭ್ರಮದ ದಿನಗಳ ಕುರಿತು ವಿಜಯ್ ಕುಟುಂಬಸ್ಥರು ಖುಷಿಯಿಂದ ಮಾತನಾಡಿದ್ದಾರೆ. ಒಟ್ನಲ್ಲಿ ಇದುವರೆಗೆ 2 ಚಿತ್ರದಲ್ಲಿ ಜೊತೆಯಾಗಿ ನಟಿಸಿದ್ದ ಲವ್ ಬರ್ಡ್ಸ್ ಇದೀಗ 3ನೇ ಚಿತ್ರಕ್ಕಾಗಿ ಸ್ಕ್ರೀನ್ ಶೇರ್ ಮಾಡಲು ಹೊರಟಿದ್ದಾರೆ. ವೈಯಕ್ತಿಕ ಕಾರಣಗಳಿಂದ ಟ್ರೋಲ್ ಟೀಕೆಗೆ ಒಳಗಾಗಿದ್ದ ರಶ್ಮಿಕಾ ಇದೀಗ ಹೊಸ ಬಾಳಿನ ಸಂಭ್ರಮದ ದಾರಿಯಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಭಾರತೀಯ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.